ಹರೇ ಕೃಷ್ಣ. ಎಲ್ಲರಿಗೂ ಕೊಡತಕ್ಕಲು ಭಗವದ್ಗೀತಾ ಸತ್ಸಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಭಗವದ್ಗೀತಾ ಮಹಾಭಾರತತ್ರ ಒಂದು ಭಾಗ, ತುಂಬ ಮುಖ್ಯ ಆದಂತಹ ಭಾಗ ಮಹಾಭಾರತದಲ್ಲಿ. ಭೀಷ್ಮ ಪರ್ವ ಅಧ್ಯಾಯ 23ರಿಂದ 40 ತನಕ ಉಳ್ಳಂತಹ ಶ್ಲೋಕ ಕೃಷ್ಣ ಪುಣ್ಯ ಅರ್ಜುನ ಮಧ್ಯೆ ನಡೆದಂತಹ ಒಂದು ಸಂವಾದ. ಈ ಒಂದು ಸಂವಾದ ಇಡೀ ಜಗತ್ತಕ್ಕೆ ಅವ್ರ ಮಾರ್ಗದರ್ಶನ. ಮುಖ್ಯವಾಯ್ತು ಕೃಷ್ಣ ಇಲ್ಲಿ ಅರ್ಜುನಂಗೆ ಈ ಜಗತ್ತರ ಬಗ್ಗೆ ಜ್ಞಾನನ್ನುಂಡು. ಅತ್ತ ಅಂಜಿ ವಿಷಯ: ಈಶ್ವರ, ಜೀವ, ಪ್ರಕೃತಿ, ಕಾಲ, ಕರ್ಮ. ಇದಲ್ಲದೆ ಬಾರೆ ಬಾರೆ ವಿಭಾಗ: ಕರ್ಮಯೋಗ, ಜ್ಞಾನಯೋಗ, ಅಷ್ಟಾಂಗ ಯೋಗ, ಧ್ಯಾನ ಯೋಗ, ಅಂದ್ರೆ ಭಕ್ತಿ ಯೋಗ. ಇವರ ಜ್ಞಾನ ಜೀವನಕ್ಕೆ ಭಾರಿ ಮುಖ್ಯವಾದಂತಹದ್ದು. ಜೀವನത്തിൽ ನಂಗೆ ಸ್ಕೂಲ್ ಕಾಲೇಜ್ಲು ಬಾರೆ ಬಾರೆ ವಿಷಯ ಅರ್ಜವ ಆಚೆಂಗಿ ನೇರಾನ ஒரு ಜ್ಞಾನ. ನಾನು ದಾರು ಎಲ್ಲಿಂದ ಬಂದೆ, ಎನ್ನಂಗೆ ಬಂದೆ, ಅಲ್ಲಿ ಎಂತೆಲ್ಲ ಕೆಲಸ ಮಾಡೋಳ, ಇದಂಗೆ ಅರ್ಥ ಎಂತ, ಚತ್ತಪಿನ ಎಲ್ಲಿಗೆ ಪೋಪ, ಇದೆಲ್ಲ ವಿಷಯ ನಂಗೆ ಅರ್ಥ ಅಂಡು ಅದಂಗೆ ಭಗವದ್ಗೀತೆ ಅನ್ನೋದು ಓದೋಣ. ಇತ್ಲ ಬಾರೆ ಬಾರೆ ಸಮಯದಲ್ಲಿ ನಾನಾ ರೀತಿಯ ಕಷ್ಟ ಸುಖ ಎಲ್ಲ ಪ್ರಾಪ್ತಿ ಆಪ. ಇದೆಲ್ಲ ಎನ್ನಂಗೆ ಪ್ರಾಪ್ತಿ ಅನ್ನುಂಡು. പിന്നെ എന്നനെ ಆ ಒಂದು ಸಮಯത്തിൽ ನಂಗೆ ಚಿಂತನೆ ಸಮಾನಾಯ್ತು ಬೆಚ್ಚಂಡು ವಿඤ್ಞಕ್ಕೆ ಪೋಂಡು ವಿಚಲಿತ ಆಪಕ್ಕಾಗ ಎಕ್ಕಲು ಖುಷಿಯಾಯ್ತಿರೋಂಡು ಯಶಸ್ವಿ ಆಂಡು ಜೀವನದ ಸುಖ ಶಾಂತಿ ಸಮೃದ್ಧಿ ಎಲ್ಲ ನಂಗೆ ಬೋಂಡು ಅಂಚಂಗಿ ಅದನ್ನು ಬೋಂಚೋಡ ಜ್ಞಾನ ಈ ಭಗವದ್ಗೀತಾ. ಅಂತಿಮವಾಯ್ತು ನಂಗೆ ಭಗವಂತ ಪ್ರಾಪ್ತಿ ಅನ್ನೋದು ಆಪ. ಇಂದ ನಿಯಮ ಮಾರ್ಗದರ್ಶನ ನಂಗೆ ನಡೆದ ತಂಗಿ ನಂಗೆ ಭಗವಂತ ಪ್ರಾಪ್ತಿ ಆಪ. ಇದೇ ಮನುಷ್ಯ ಜನ್ಮದ ಪರಿಪೂರ್ಣತೆ. ಇಂದ ನಂಗೆ ಈ ಎಲ್ಲ ಭಗವದ್ಗೀತೆ ಹತ್ರ ಸಂಕ್ಷಿಪ್ತ ಆಯ್ತು 5 ವಿಷಯದ ಬಗ್ಗೆ ಚರ್ಚೆ ಮಾಡೋಕ್ಕೂ ಪ್ರಯತ್ನ ಮಾಡಂಗ. ಫಸ್ಟ್ ವಿಷಯ ಈಶ್ವರ, ಭಗವಾನ್. ಜನ ಭಗವಂತ ಇಲ್ಲ, ನಾಸ್ತಿಕಂಗ ಉಂಡು. ಭಗವಂತ ಎನ್ನಂಗೆ ಕಾಮ್ಲ ಅಂಚಂಗೆ ಭಗವಂತ ಇಲ್ಲ, ಭಗವಂತ ಇಂತಂಗೆ ಕೂಡ ಭಾರಿ ಕಟ್ಟವ, ಇಂತೆಲ್ಲ ಕಟ್ಟ ಕೆಲಸ ಏನುಂಡು ಒಂದು ಮಾಡಿಂಡಿಲ್ಲ. ಇದನ್ನೆಲ್ಲ ಜನ ತಪ್ಪು ಅಪವಾದ ಮಾಡುವ. ಅಥವಾ ನಾನು ವಿಜ್ಞಾನಿ ಉಳ್ಳ, ನಾಲ್ಕು ಪ್ರೂಫ್ ಕೊಂಡು ಪ್ರೂಫ್ ಇಂತಂಗೆ ನಾನೆಲ್ಲ ನಂಬು. ನಂಗಾಯ್ತು ಚೆನ್ನ ವೈಜ್ಞಾನಿಕ ಆಯ್ತು ನಾನು ಚರ್ಚೆ ಮಾಡಂಗ. ಸುತ್ತಮುತ್ತ ಉಳ್ಳಂತಹ ಬಾರಿ ಬಾರಿ ವಿಷಯನ ಕಂಡಿತ್ತು. ಈಗ ಅವ್ರ ಪೇಂಟಿಂಗ್ ಕಂಡತ್ತು, ಎಂಥವ್ರ ಬಲ್ಲೆ ಪೇಂಟಿಂಗ್, ಚಾಯ್ತುಳ್ಳ ಪೇಂಟಿಂಗ್ನ ದಾರ ಮಾಡಿತ್ತು. ಪೇಂಟರ್ ಇರೋನು ಬಲ್ಲೆವರು ಕಟ್ಟಡ ಮಾಡಿತ್ತು, ತಾಜ್ ಮಹಲೇ ಮಾಡಿತ್ತು. ತಾಜ್ ಮಹಲ್ ಮಾಡೋ ವ್ಯಕ್ತಿ ಉಂಟು, ಆಮೇಲೆ ಬಲ್ಬ್ ಉಂಟು, ಫ್ಯಾನ್ ಉಂಟು, ಅದು ದಾರೊಬ್ಬ ಮಾಡಿತ್ತು. ಮುಂಡತೆ ಅದು ಅನ್ನನೇ ಬಂತಲೆ. ಎಂತೆಂಥ ಬಲ್ಲೆ ವಿಷಯ ಎರಡು ನಲ್ಲ ವಿಷಯ, ಸುಂದರವಾದಂಥದ್ದು, ಅದ್ಭುತವಾದಂಥ ಎಲ್ಲಂಗೂ ಕೂಡ ದಾರೊಬ್ಬ ಕಾರಣಕರ್ತ ಅನ್ನೋದು ಇಪ್ಪ. ಚರಿಯ ಕತೆ. ನ್ಯೂಟನ್ ಅವರು ಅಂತ ವಿಜ್ಞಾನಿ, ಅವರು ಸೋಲಾರ್ ಸಿಸ್ಟಮ್ರ ಅವ್ರು ಮಾಡೆಲ್ ಮಾಡೋ ಚರಿಯ ಮಾಡೆಲ್ ಮಾಡಿತ್ತು. ತಂಡ ಎಲ್ಲ ಫ್ರೆಂಡ್ಸ್ ಎಲ್ಲ ಕಾಕೋ ಭಾರಿ ನೋಟಿ ಎಲ್ಲ ಫ್ರೆಂಡ್ಸು ಬಂತು. ಹಂಗಳು ಎಲ್ಲ ವಿಜ್ಞಾನಿಯ ಹಿಂಗೆ ನೋಟಿ ತಣ್ಣು ಹೆಚ್ಚಕ್ಕೆ ಚಾಯ್ತುಳ್ಳ ಈ ಮಾಡೆಲ್ನ ದಾರ್ ಮಾಡಿ ಅಂತ ನ್ಯೂಟನ್ ಗೊತ್ತಿಲ್ಲ. ಬೈಟ್ ಬುದ್ಧವಕ್ಕ ಒಂದು ಇಂಜಿನ ಫಲ ಕದ್ದಿತ್ತು ನೋಟಿ ಇದನ್ನೇ ಎಲ್ಲ ಉಂಡು ಅಕ್ಕ ವಿಜ್ಞಾನ ಅದನ್ನೇ ಆಪ ಹೆಚ್ಚಕ್ಕೆಲ್ಲ ಕನೆಕ್ಷನ್ಸ್ ಎಲ್ಲ ಮಾಡಿತ್ತು. ಇದು ಮಧ್ಯದಲ್ಲಿ ಇದು ಸೂರ್ಯ ಸುತ್ತ ಎಲ್ಲ ಗ್ರಹ ತಿರುಗೇನುಂಡು, ಇದು ಬಟನ್ ಆನ್ ಮಾಡ್ಸಿಂಗ ತಿರುಗುವ ನಿಪ್ಪ ತಾರಿಂಗೊಬ್ಬ ಮಾಡಿತಿರೋಂಡಲ್ಲ ಅದನ್ನೇ ಅದಾಯ್ತಾ ಬಪ್ಪ ಸಾಧ್ಯ ಅಂತ. ಅಕ್ಕ ನ್ಯೂಟನ್ ಅನ್ನ ಇಚ್ಚರಿ ಮಾಡೆಲ್ ಮಾಡೋಕೆ ದಾರೊಬ್ಬ ವ್ಯಕ್ತಿ ಇರೋಂಡು ಅಂದ್ರೆ ನಿಂಗ ನಂಬೋಕ ಪೂರ್ತಿ ಸೃಷ್ಟಿ ಎಲ್ಲ ಆಕಾಶದ ನಕ್ಷತ್ರ, ಸೂರ್ಯ, ಚಂದ್ರ, ಬಾರೆ ಬಾರೆ ಗ್ರಹ ಎಲ್ಲ ಬಾರೆ ಬಾರೆ ಸಮಯಕ್ಕೆ ಎಲ್ಲ ಕರೆಕ್ಟ್ ಆಯ್ತಲ್ಲ, ಸಿಸ್ಟಮ್ಯಾಟಿಕ್ ಆಯ್ತು ಆಯನುಂಡು. ದಾರು ಇಲ್ಲ ಅಂದ್ಮಿರಲ್ಲ, ಭಗವಂತ ಇಲ್ಲ ಅಂದ್ಮಿರ ಸರಿ ನಾ ಅಂದ್ಕೊ. ಅದಕ್ಕೋಸ್ಕರ ಭಗವಂತ ಉಂಡು. ಭಗವಂತನ ಅರ್ಜೋಂಕ ಒಂದು ಮಾರ್ಗ ಉಂಟು, ಅದನ್ನ ಮಾಡತ್ತೆ ಕಿಕ್ಕಲೆ ಕಾಂಗೊಂಡು ಕಂಡತೆಂಗ ನಂಬು ಅನ್ಸಂಗಿ ಇದು ಆಪ್ಲೆ. ಇನ್ನೊಂದು ಕತೆ ಏನು ಪ್ರಭುಪಾದ್ ஒரு ஊருக்கு ಆನೆ ಬಪ್ಪ ಸರ್ಕಸ್ ಆನೆ ಅಕ್ಕ ಬಾರೆ ಬಾರೆ ಜನ ಹಿಂಗ ಆನೆ ಕಂಡಿತ್ತಿಟ್ಟೆ ನನಗೆ ಆನೆ ನೋಟೋಣ ಒಂದೆಲ್ಲ ಓಡುವ ಅಕ್ಕ ಅವ್ರು ಅಲ್ಲಿ ಊರಲ್ಲಿ ಅವ್ರು ಅಂಜಿ ಕುರುಡಂಗ ಇಪ್ಪ ಹೆಂಗಳು ಪೋಪ ನಂಗಳು ನೋಟೋಣ ಅಂತ ಹಿಂಗೆಲ್ಲ ಹೋಯ್ತು ಬಾರೆ ಬಾರೆ ಕುರುಡಂಗ
ಹಿಂಗೆ ಬಾರಿ ಬಾರಿ ಆನೆರ ಭಾಗತ್ತ ಮುಟ್ಟುವ ಒಬ್ಬ ಅಂಡ ಪಲ್ಲನ ಮುಟ್ಟುವ ದಂತ ಮುಟ್ಟಿತು ಓ ಪಾಂಬು ಇದವ್ರ ಬಿಲ್ಲರ ಮಾದರಿ ಉಂಡು ಅಂತ ಇನ್ನೊಬ್ಬ ಸೊಂಡಲ್ನ ಮುಟ್ಟುವ ಅವನು ಇದು ಪಾಂಬ್ರ ಮಾದರಿ ಉಂಡು ಒಬ್ಬ ಅಂಡ ಕಾಲ್ನ ಮುಟ್ಟುವ ಅವನು ಇಲ್ಲ ಆನೆ ಮರತ್ರ ಮಾದರಿ ಉಂಡು ಇನ್ನೊಬ್ಬ ಪೊಟ್ಟೆನ ಪುಟ್ಟಿನ ಅವನಿದು ಇಲ್ಲ ಇದು ಬಲ್ಲೆ ಗೋಡೆರ ಮಾದರಿ ಉಂಟು ಬಾಲ ಮುಟ್ಟಿನುಳ್ಳವನು ಇಲ್ಲ ಇದು ಕೇರಳ ಮಾದರಿ ಉಂಟು ಇನ್ನೊಬ್ಬ ಅಂಡ ಕೆಮಿನ ಮುಟ್ಟಿಯನಿಪ್ಪ ಅವನು ಇಲ್ಲ ಇದು ಬಲ್ಲೆ ಎಲೆರ ಮಾದರಿ ಉಂಟು ನನಗ ಜಗಳ ಮಾಡುವ ಓ ಇಲ್ಲ ಆನೆ ಇಂದನೇ ಉಳ್ಳ ಅಕ್ಕ ಅಲ್ಲಿ ಒಬ್ಬ ವ್ಯಕ್ತಿ ಕಣ್ಣು ಕಾಂಬ ನೋಟುವ ಈಗೆಲ್ಲ ಕುರುಡಂಗ ಜಗಳ ಮಾಡಿ ನೋಡು ನಾನು ಹಿಂದೆ ಕಾಕು ಎಲ್ಲರನ್ನು ಕಾಕಿ ತನ್ನುವ ಜಗಳ ಮಾಡತ್ತಿ ಹಿಂಗೆ ಎಂತೆಲ್ಲ ಹಿಂಗೆ ಅಣ್ಣನುಳ್ಳಿಲ್ಲ ಎಲ್ಲರೂ ಸತ್ಯನೇ ಆಚೆಂಗಿ ಇದನ್ನೆಲ್ಲ ಕೂಟಂಗ ಇದನ್ನೆಲ್ಲ ಕೂಡ್ಚಂಗಿ ಭಗವಂತ ಅನ್ನೋದು ಆಪ ಆನೆ ಈಗ ನೀನೆಂತ ಕಂಡಿಯ ಬಿಲ್ಲರ ಮಾದರಿ ಬಾಣತ್ರ ಮಾದರಿ ಈಕೆಂತ ಮುಟ್ಟಿಯ ಅದು ಆನೆರ ದಂತ ಅದು ಪಾಂಬ್ರ ಮಾದರಿ ಇಂಜದ ಅಂಡ ಸೊಂಡಲು ಮರತ್ರ ಮಾದರಿ ಉಳ್ಳಂತ ನಾಲು ಕಾಲು ಗೋಡೆರ ಮಾದರಿ ಉಳ್ಳಂತ ಪೊಟ್ಟೆ ಬಾಲ ಕೇರಳ ಮಾದರಿ ಉಳ್ಳಂತ ಬಾಲ ಎಲರ ಮಾದರಿ ಬಲ್ಲ ಎಲರ ಮಾದರಿ ಇಂಜಂತದ ಅಂಡ ಕೆಮಿ ಇದೆಲ್ಲ ಕೂಟಿಚಂಗಿ ಆನೆ ಇಂದನೆ ಉಳ್ಳ ಹಿಂಗ ಜ್ಞಾನ ಮಾಡಿ ಉಳ್ಳು ಸೊ ಅದನ್ನೇ ನಂಗೂ ಭಗವಂತನ ವಿಷಯ ಗೊತ್ತಾಂಚಂಗಿ ನಂಗಳ ಕಣ್ಣಲ್ಲಿ ಇದೆಲ್ಲ ಅಚ್ಚ ಬರಿಯ ಕಾಂಬಲೆ ನಂಗಳ ಬುದ್ಧಿಶಕ್ತಿ ಅಚ್ಚಕ್ಕಿಲ್ಲ ಭಗವಂತ ದಿವ್ಯವಾದಂತಹ ವ್ಯಕ್ತಿ ಅದಕ್ಕೋಸ್ಕರ ನಂಗೊಬ್ಬ ಗುರು ಬೋಂದು ತತ್ವದರ್ಶಿ ಅಂದ್ರೆ ಶಾಸ್ತ್ರ ಎಲ್ಲ ಅರ್ಜಿತ್ತು ಎಲ್ಲ ನಿಯಮ ಪಾಲನೆ ಮಾಡಿತ್ತು ಸಾಧನೆ ಮಾಡಿತ್ತು ಸೇವೆ ಮಾಡಿತ್ತು ಭಗವಂತ ಕೃಪೆ ಪ್ರಾಪ್ತಿ ಮಾಡೋ ತತ್ವದರ್ಶಿ ಅವನ ಕೃಪೆ ಇಂತಂಗಿ ಅವನ ಕೃಪೆ ಇಂಜ ನಂಗೆ ಗೊತ್ತಾಪ ಭಗವಂತ ಎಂಥದ್ದು ಎಂದನೇ ಉಳ್ಳ ಎಂತ ಮಾಡುವ ನಂಗೆ ಅವನ ಎಂಥ ಸಂಬಂಧ ಅದೆಲ್ಲ ಗೊತ್ತಾಪ ಸೊ ಭಗವಂತ ಅಂಚಂಗಿ ಪರಾಶರ ಮುನಿ ವೇದವ್ಯಾಸರ ಅಪ್ಪ ವೇದವ್ಯಾಸ ಎಲ್ಲ ನಂಗೆ ವೇದ ಪುರಾಣ ಇತಿಹಾಸ ಎಲ್ಲ ಅದಿ ತಂದವ ಅವನ ಅಪ್ಪ ಪರಾಶರ ಮುನಿ ಅವನು ಮಹಾನ್ ಭಕ್ತ ಅವ ஒரு ಶ್ಲೋಕತ್ಲು ವಿಷ್ಣು ಪುರಾಣ ಶ್ಲೋಕ ಗ್ರಂಥತ್ಲು ನನ್ನ ಎಣ್ಣೀತೆ ಭಗವಂತ ಅಂಚಂಗಿ ಇಂದನೆ ಅಂಡ ವಿವರಣೆ ಇರೋಂಡು ದಾರೆಲ್ಲ ಭಗವಂತ ಅನ್ನೋ ಕಾಪಲೆ ಅವನತ್ಲು 6 ಗುಣ ಪೂರ್ಣ ಆಯ್ತು ಇರೋಂಡು ಅಕ್ಕಲೆ ಅವನ ಭಗವಂತ ಅನ್ನೋಕ್ ಸಾಧ್ಯ ವಿಷ್ಣು ಪುರಾಣ ಹತ್ರ ಭಗವತ್ ಸಂದರ್ಭ ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಃ ಶ್ರಿಯಃ ಜ್ಞಾನ ವೈರಾಗ್ಯಶ್ಚೈವ ಸನ್ನಂಭಕ ಇತಿ ಅಂಗನ ಅಂಚಂಗಿ ಇದರ ಅರ್ಥ ಪೂರ್ಣ ಆದಂತಹ ಶಕ್ತಿ ಬುದ್ಧಿ ಸುಂದರತೆ ಪ್ರಖ್ಯಾತಿ ಶ್ರೀಮಂತಿಕೆ ವೈರಾಗ್ಯ ಈ 6 ಗುಣ ನಾಡತ್ಲು ಪೂರ್ಣ ಆಯ್ತುಂಡು ಅವ ಭಗವಂತ ಮಗ ಅಂಚಂಗಿ ಐಶ್ವರ್ಯ 6 ಐಶ್ವರ್ಯ ಪೂರ್ಣ ಆಯ್ತುಂಡು ಅವ ಭಗವಂತ ಆ ಭಗವಂತನ ಜನ ಅವಂಗ ಆಕಾರ ಇಲ್ಲ ನಿರಾಕಾರ ಅನ್ನುವ ಜನ ಅನ್ನುವ ಇಲ್ಲ ಎಲ್ಲ ಹೃದಯತ್ಲಿಪ್ಪ ಅನ್ನುವ ಜನ ಅನ್ನುವ ಇಲ್ಲ ಅವನ ರೂಪ ಉಂಟು ಸಾಕಾರ ರೂಪ ಅಂತ ಭಗವಂತಂಡ ಇದು 3 ಹಂತಗಳೇ ಅವನ ಪರಿಪೂರ್ಣ ಸತ್ಯ ಹತ್ರ ಭಗವಂತ ಎಲ್ಲಾ ಕಡೆ ಉಂಡು ಬ್ರಹ್ಮಜ್ಯೋತಿ ಆಯ್ತು ಎಲ್ಲಾ ಜೀವದ ಹೃದಯತ್ಲು ಉಂಡು ಪರಮಾತ್ಮನ ಆಯ್ತು ವೈಕುಂಠ ಲೋಕ ಅಂದುಂಡು ಆ ಲೋಕತ್ಲು ಅವ ದಿವ್ಯವಾನ ರೂಪತ್ಲು ಶುದ್ಧ ಆತ್ಮತ್ರ ಜೊತೆ ಅವ ಸೇವೆಯನ್ನು ಸ್ವೀಕಾರ ಮಾಡಿ ಉಂಡು ವೈಕುಂಠ ಲೋಕತ್ಲು ಕೂಡ ಉಂಡು ಇದು 3 ಪರಿಪೂರ್ಣ ಸತ್ಯ ಹತ್ರ 3 ಹಂತ ಬ್ರಹ್ಮನ್ ಪರಮಾತ್ಮ ಭಗವಾನ್. ಸೊ ಈ ಎಲ್ಲ ರೂಪಕ್ಕೆ ಮೂಲ ಕಾರಣ ಆ ಭಗವಾನ್ ದಾರಿ. ಸೊ ಕೃಷ್ಣ ಅನ್ನುವ ನಾನೇ ಕಾರಣ ಅಂತ ಭಗವದ್ಗೀತೆಯಲ್ಲಿ ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತಃ. ಭಗವದ್ಗೀತೆ 10ನೇ ಅಧ್ಯಾಯ 8ನೇ ಶ್ಲೋಕದಲ್ಲಿ ನಾನೇ ಎಲ್ಲ ಆಧ್ಯಾತ್ಮಿಕ ಪಿನ್ನ ಭೌತಿಕ ಜಗತ್ತಕ್ಕೆ ಕಾರಣಕರ್ತ, ಎಲ್ಲ ನಾಡೈಂಜನೇ ಉತ್ಪನ್ನ ಆಯ್ನುಳ್ಳ, ಎಲ್ಲ ಬುದ್ಧಿವಂತಂಗ ನನ್ನ ಅರುಂಜಾಯಿಂಗ ನಾಡ ಭಕ್ತಿ ಸೇವೆಲು ಹಂಗ ತೊಡಗಿತಿಪ್ಪ ಪಿನ್ನ ಹೃದಯತ್ಲು ನಾಡ ಆರಾಧನೆ ಮಾಡುವ. ಇನ್ನೊಂದು ಶ್ಲೋಕ ಭಗವದ್ಗೀತೆ 7ನೇ ಅಧ್ಯಾಯ 6ನೇ ಶ್ಲೋಕ ಏತದ್ ಯೋನಿನಿ ಭೂತಾನಿ ಸರ್ವಾನೀತಿ ಉಪಧಾರಯ ಅಹಂ ಕೃತ್ಸಸ್ಯ ಜಗತಃ ಪ್ರಭವಃ ಪ್ರಳಯಸ್ತಥಾ. ಈ ಎಲ್ಲಾ ಜಗತ್ಲು ಭೌತಿಕ ಜಗತ್ತಿರಡು ಆಧ್ಯಾತ್ಮಿಕ ಜಗತ್ತಿರಡು ಎಲ್ಲಾದ ಆದಿ ಪಿನ ಅಂತ್ಯ ಅದು ನಾನೇ ಕಾರಣಕರ್ತ. ಇಂದನೇ ಭಗವಂತ ಕೃಷ್ಣ ಸ್ವಯಂ ಘೋಷಣೆ ಮಾಡಿನುಂಡು ನಾನೇ ಎಲ್ಲದಕ್ಕೂ ಕಾರಣಕರ್ತ, ನಾನೇ ಭಗವಾನ್. ಇದಲ್ಲದೆ ನಂಗ ನೋಡಿದ್ದು ಭಗವದ್ಗೀತೆಯಲ್ಲೂ ಕೂಡ ಮಹಾಭಾರತತ್ಲೆ ಕೃಷ್ಣ ನೀಡ ದಾರು ನೀಡ ಮೂಲ ರೂಪ ಎಂತದೆಲ್ಲ ಕಾಟುಕ ಅಕ್ಕಪಕ್ಕ ವಿಶ್ವರೂಪ ಕಾಟುವ. ವಿಶ್ವರೂಪತ್ಲು ಅರ್ಜುನಂಗೆ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ 14 ಲೋಕ
ಎಲ್ಲ ದೇವಾನ್ ದೇವತೆಯ ಎಲ್ಲವೂ ಕೃಷ್ಣದ ಅವನ ರೂಪತ್ಲು ಎಲ್ಲರೂ ನಾಡ ಮೇಲೆ ಎಲ್ಲರೂ ನಾಡಿಂದ ಉತ್ಪನ್ನ ಅನ್ನೋದು ನಾನೇ ಆಧಾರ ಅನ್ನೋದು ಕೃಷ್ಣ ಕಾಟಿ ಕೊಡ್ಪ ಅರ್ಜುನಂಗೆ. ಸೊ ಈ ಎಲ್ಲ ಕಾರಣ ತಿಂಜ ಶಾಸ್ತ್ರ ತಿಂಜ ನಾನಾ ರೀತಿಯ ಋಷಿಯ ನಾರದ ಮುನಿ, ವೇದವ್ಯಾಸ, ರಾಮಾನುಜಾಚಾರ್ಯ, ಮಧ್ವಾಚಾರ್ಯ, ಚೈತನ್ಯ ಮಹಾಪ್ರಭು, ವಲ್ಲಭಾಚಾರ್ಯ, ಶ್ರೀಲ ಪ್ರಭುಪಾದ ಹಿಂಗೆಲ್ಲರೂ ಕೂಡ ಸಮರ್ಥನೆ ಮಾಡುವ ಕೃಷ್ಣ ಭಗವಂತ ಇಂದ ಶಾಸ್ತ್ರ ತಿಂಜ ಗುರು ಪಿಂಜ ಸಾಧು ಹಿಂಗೆಲ್ಲ ಆಧಾರ ತಿಂಜ ನಂಗೆ ಕೃಷ್ಣ ಭಗವಂತ ಅಂದ ನಂಗೆ ಸ್ವೀಕಾರ ಮಾಡೋದು ನೇರ ಆಯ್ತು. ಇಕ್ಕಲೆ ನಂಗೆ ಅದು ಗೋಚರ ಆಪಲೆ ನಂಗಂಚಂಗಿ ಮನುಷ್ಯ ಹಂಗ 4 ದೋಷ ಉಂಟು. ಅವನ ಇಂದ್ರಿಯ ನಂಗಳ ಇಂದ್ರಿಯ ಅದು ಪರಿಪೂರ್ಣ ಅಲ್ಲ. ನಂಗಳೆಲ್ಲ ಪಂಚ ಇಂದ್ರಿಯ ಕಣ್ಣು, ಕೆಮ್ಮಿ, ಮೂಕು, ನಾವು, ಚರ್ಮ, ಕಣ್ಣಲ್ಲೆಲ್ಲರೂ ಕಾಮ್ಲೆ, ಬೈಟಾಚಿನ ಕಾಮ್ಲೆ, ದೂರ ಉಳ್ಳೋದು ಕಾಮ್ಲೆ, ತುಂಬ ಸರಿಯಾದ ಕಾಮ್ಲೆ, ಕೆಮ್ಮಿಲು ಎಲ್ಲ ಶಬ್ದಗಳು ಕಪ್ಲೆ, ಮೂಕ್ಲಿಂದ ಎಲ್ಲ ವಾಸನೆ ಗೊತ್ತಾಪ್ಲೆ, ನಾವಿಂಜನು ಎಲ್ಲ ರುಚಿ ನಂಗೆ ಅನುಭವ ಆಪ್ಲೆ ಸರಿಯಾಯ್ತು. ಕೆಲವೊಮ್ಮೆ ಚರ್ಮತಿನ ಸ್ಪರ್ಶ ಅತಲು ಅವ್ರೊಕ್ಕಳಿಗೆ ಗೊತ್ತಾಪ್ಲೆ. ಇಂತಹ ಇಂದ್ರಿಯ ಇದೆಲ್ಲ ಪರಿಪೂರ್ಣ ಇಲ್ಲ. ಅದಂಗೆ ಆ ಪರಿಪೂರ್ಣ ಆದಂತಹ ಭಗವಂತನ ಇಲ್ಲ ಅರ್ಜೋಕಾಪ್ಲೆ. ಸೊ ಈ ಅಪರಿಪೂರ್ಣ ಇಂದ್ರಿಯ ಇದರ ದೋಷ ಇದು. ಈ ಅಪರಿಪೂರ್ಣ ಇಂದ್ರಿಯ ಉಳ್ಳಂಗಿಂಜ ನಂಗೆ ತಪ್ಪು ಕೆಲಸ ಮಾಡು, ಇದು ದಂಡನೆ ದೋಷ. ಮುಂದನೇ ದೋಷ ತಪ್ಪು ಕೆಲಸ ಮಾಡಿದ್ದು ದಂಡನೆ ದೋಷ. ನಂಗ ಇಂದ್ರಿಯ ಅಪರಿಪೂರ್ಣ ನಂಗೆ ಭ್ರಮಿತ ಆಪ. ಭ್ರಮಿತ ಅನ್ನಪಿಂಜ ಮುಂದನೇ ದೋಷ ನಂಗೆ ತಪ್ಪು ಕೆಲಸ ಮಾಡುವ. ತಪ್ಪು ಕೆಲಸ ಮಾಡಿದ್ದು ಅದನ್ನ ಮುಚ್ಚೋಕು ನಂಗೆ ಮೋಸ ಮಾಡುವ. ಇದು ಎಲ್ಲ ಮನುಷ್ಯರುಳ್ಳಂತಹ 4 ದೋಷ. ಅಪರಿಪೂರ್ಣ ಇಂದ್ರಿಯ, ಭ್ರಮೆ ಆಪ, ಅಂದ್ರೆ ತಪ್ಪು ಕೆಲಸ ಮಾಡೋ, ತಪ್ಪನ್ನ ಮುಚ್ಚೋಕು ಮೋಸ ಮಾಡು. ಅದಕ್ಕೋಸ್ಕರ ನಂಗೆ ஒரு ಗುರುರ ಆಶ್ರಯನೊಂದು ಪಡ್ಸೋಂಡು ಗುರು ನಂಗೆ ಸರಿಯಾಯಿತು ಮಾರ್ಗದರ್ಶನ ಮಾಡುವ. ಸೊ ಗುರು ಎಂತಹ ಗುರು ಏನು ಗುರು ಪರಂಪರೆಯಲ್ಲಿ ಬಂತು. ಅಧಿಕೃತವಾದಂತಹ ಗುರು ಪರಂಪರೆಯನ್ನುಂಟು. ಕೃಷ್ಣನಿಂದನೇ ಬಂದಂತಹದ್ದು. ಕೃಷ್ಣ 4 ಜನಕ್ಕೆ ಮುಖ್ಯವಾಯಿತು ತಾನ ಜ್ಞಾನ ಹಿಂಗೆ ಕೊಡ್ತಿದ್ದಿಪ್ಪ. ಬ್ರಹ್ಮ, ಲಕ್ಷ್ಮೀದೇವಿ, ಚತುರ್ಕುಮಾರ, ರುದ್ರ. ಸೊ ನಂಗಡ ಈ ಇಸ್ಕಾನ್ ಸಂಸ್ಥೆ ಇದು ಬ್ರಹ್ಮ ಪರಂಪರೆಯಲ್ಲಿ ಬಪ್ಪ. ಬ್ರಹ್ಮಂಜ ನಾರದ ಮುನಿ, ನಾರದಿಂದ ವೇದವ್ಯಾಸ ಮಧ್ವಾಚಾರ್ಯ, ಚೈತನ್ಯ ಮಹಾಪ್ರಭು, ನಿಜ ಪ್ರಭುಪಾದ. ಈ ರೀತಿ ಈ ಒಂದು ಜ್ಞಾನ ಯಾರು ಊಹಾತ್ಮಿಕ ಚಿಂತನೆ ಮಾಡೋ, ಸಂಶೋಧನೆ ಮಾಡೋ ಇಲ್ಲ ಎಂದನೇ ಕೃಷ್ಣ ಅಣ್ಣಚಿ ಅದನ್ನ ಯಥಾರೂಪವಾಯಿತು ಅದನ್ನ ಅರ್ಥ ಮಾಡಿ ಹೋಗು. ಪುಣ್ಯ ಆ ಮಾರ್ಗದರ್ಶನದಲ್ಲಿ ನಡಪಂಥದ್ದು, ಆ ಸಾಧನೆ ಮಾಡುವಂಥದ್ದು ನಂಗೆ ಭಗವಂತನ ನೋಟೋನಿಕೆ ನಂಗೆ ಶಕ್ತಿ ತಪ್ಪ. ಹರೇ ಕೃಷ್ಣ. ಈಗ ಭಗವದ್ಗೀತೆ ದಂಡನೆ ವಿಷಯ ಜೀವ ಅಥವಾ ಜೀವಾತ್ಮ ಇದನ್ನೇ ಗೊತ್ತಪ್ಪ. ನಂಗಡ ಉಳಿದು ಜೀವಾತ್ಮ ಉಂಡು ಎಂದು. ಈಗ ಅವರ ಚತ್ತ ಹೆಣಕ್ಕೂ ನಂಗೂ ವ್ಯತ್ಯಾಸ ಎಂಥದ್ದು. ನಂಗೆಲ್ಲ ಓಡಾಡುವ ನಂಗೆ ತರಂಗೆ ಎಂತ ನಂಗೆ ಗೊತ್ತಾಪ. ಪ್ರಜ್ಞೆ ಅನ್ನೋದು ಉಂಟು. ಹಂಗೆ ಆ ಹೆಣಕ್ಕೆ ಒಂದು ಪ್ರಜ್ಞೆ ಅನ್ನೋದು ಇಲ್ಲ. ಸೊ ಎಂಥವ್ರ ಶಕ್ತಿ ಅವ್ರ ದೇಹಕ್ಕೆ ಓಡಾಡುವಂಥದ್ದು ಪ್ರಜ್ಞೆ ಕೊಡ್ತಾ ನಿಂತು ಆ ಶಕ್ತಿಗೆ ಅನ್ನೋ ಜೀವಾತ್ಮ ಅಂತ. ಯಾಕ ಜೀವಾತ್ಮ ಕೋಪ ಅದು ಚೆರಿಯ ಕುಣ್ಣೀರಡು ವಯಸ್ಸಾನ ಹಿಂಗಡದು ದಾರೆ ಇರಡು ಅದು ಆ ದೇಹ ಅನ್ನೋದು ಕೆಲಸ ಮಾಡುದು. ಅಂಡ ಅರ್ಥ ಎಂಥದ್ದು ನಂಗೆ ಈ ದೇಹ ಅಲ್ಲ, ದೇಹ ಅದಕ್ಕೆ ಇದು ನಾಶ ಆಪ. ಅಚ್ಚಂಗಿ ದೇಹಕ್ಕೆ ಜೀವ ಕೊಡ್ಪಂಥದ್ದು ಎಂಥದ್ದು ಜೀವಾತ್ಮ. ಜೀವಾತ್ಮ ಇಂತಂಗಿ ದೇಹತ್ಲು ಎಲ್ಲಾ ರೀತಿಯ ಪ್ರಜ್ಞೆ ಅನ್ನೋದು ಇಪ್ಪ. ಇಲ್ಲ ಅಂಚಂಗಿ ಬರೀ ಅದ್ಲು ಉಳ್ಳಂಥದ್ದು ಜ್ವಾರೆ, ಮೂಳೆ, ಗಾಳಿ ಇದೆಲ್ಲ ಪಂಚಭೂತದಿಂದ ಆಡೋರು ಮಿಷಿನ್ ರಮಾದು. ಭೂಮಿ, ಆಕಾಶ, ವಾಯು, ಅಗ್ನಿ, ಜಲ ಈ ಪಂಚಭೂತದಿಂದ ಆನಂತಹ ಈ ಶರೀರ ಅದು ಅಂಚಂಗಿ ಆ ಶರೀರ ಅವ್ರ ರೀತಿ ಕೆಲಸ ಮಾಡೋಣ ಅಂಚಂಗಿ ಅದ್ರ ಆತ್ಮ ಇಂತಂಗೆ ಮಾತ್ರ ಅದು ಹುಟ್ಟೋ ಬಡಿಯೋ ಇನ್ನೂರು ಸಂತಾನ ಉತ್ಪನ್ನ ಮಾಡೋ ಇದೆಲ್ಲ ಬದಲಾವಣೆ ಬಪ್ಪ ಈ ಶರೀರದ್ದು. ಯಾಕ ಆತ್ಮ ಇಪ್ಪಲೆ ಅದು ಪೋಯಿರೋ ಶಾಸ್ತ್ರ ಅನ್ವಾ. ಈ ಆತ್ಮಕ್ಕೆ ದಂಡ ರೀತಿಯ ಶರೀರ ಉಂಟು. ಒಂದು ಸೂಕ್ಷ್ಮ ಶರೀರ, ಇನ್ನೊಂದು ಗಾಢ ಶರೀರ ಅಂತ. ನಂಗೆ ಕಾಂಬ ಅಂತದ್ದು ಗಾಢ ಶರೀರ. ಇದು ಪಂಚಭೂತ ತಿಂಜ ಭೂಮಿ, ಜಲ, ಅಗ್ನಿ, ವಾಯು, ಆಕಾಶದಿಂದ ಅನ್ನೋಂಥದ್ದು. ನೋಡಿ ಇನ್ನೊಂದು ಶರೀರ ಉಂಟು, ಅದಕ್ಕೆ ಸೂಕ್ಷ್ಮ ಶರೀರ, ಅದು ಮನಸ್ಸು, ಬುದ್ಧಿ, ಅಹಂಕಾರ.
ಯಾಕ ಒಬ್ಬ ವ್ಯಕ್ತಿ ಚಾವ ಬರೀ ಆ ಗಾಢ ಶರೀರ ಮಾತ್ರ ಅದು ನಷ್ಟ ಆಪ ಆಚೆ ಒಳ್ಳಂತ ಸೂಕ್ಷ್ಮ ಶರೀರ ಮನಸ್ಸು ಬುದ್ಧಿ ಅಹಂಕಾರ ಆತ್ಮತ್ನ ಅರ್ಥಂಡು ಇನ್ನೊಂದು ಶರೀರನ ಅದು ಪ್ರವೇಶ ಮಾಡುವ. ಎಂತೆಲ್ಲ ಆಸೆ ಉಂಡು, ಎಂತೆಲ್ಲ ಚಿಂತನೆ ಮಾಡಿತ್ತು, ಪಾಪ ಪುಣ್ಯ ಅದೆಲ್ಲ ಸೂಕ್ಷ್ಮ ಶರೀರത്തിൽ പോപ്പ പിന്നെ ആടെ പ്രകാര അതെങ്കിൽ ഇന്നൊരു ശരീരം ಅನ್ನೋದು പ്രാപ്തിയാപ്പം. ഈ ದೇಹ ಅನ್ನುವಂಥದ್ದು ഒരു ಭಗವದ್ಗೀತೆಯಲ್ಲಿ ಅಣ್ಣಿತ್ತು ഒരു ರಥತ್ರ ಮಾದರಿ. ರಥ ಕುದುರೆ ರಥത്തിൽ 5 ಕುದುರೆ ಇಪ್ಪ, 5 ಕುದುರೆಗೆ ஒரு ಕೇರ್ ಕಟ್ಟಿತಿಪ್ಪ, ಅದನ್ನ ಒಬ್ಬ ಡ್ರೈವರ್ ಅಂಡ ಸಾರಥಿ ಅದನ್ನ ಕಂಟ್ರೋಲ್ ಮಾಡುವ. ಇನ್ನು ರಥ ಹತ್ಲು ಒಬ್ಬ ವ್ಯಕ್ತಿ ಪ್ರಯಾಣಿಕ ಅತಿಥಿಪ್ಪ. ಅಂದ್ರೆ ಪ್ರಯಾಣಿಕ ಜೀವಾತ್ಮ. ಈ ರಥ ಅನ್ನೋದು ದೇಹ. ಹತ್ತಲು ದೇಹತ್ಲು ಇದೆಲ್ಲ ಪಂಚೇಂದ್ರಿಯ ಆ ಕುದುರೆಯ പിന്നെ ಅಂದ ನಿಯಂತ್ರಣ ಮಾಡೋಂಥ ಕೇರ್ ಅದು ಮನಸ್ಸು, പിന്നെ ಅದನ್ನ ಓಡಿಸೋಡವ ಅವ ಬುದ್ಧಿ. ಸೊ ಇಂದ್ರಿಯ ಬಾರೆ ಬಾರೆ ರೀತಿ ಅವರಿಗೆ ಇಬ್ಬರಿ ಕುದುರೆ ಅದು ಪೋನನಿಕೆ ಎಲ್ಲ ಇಂದ್ರಿಯ ಬಾರೆ ಬಾರೆ ಭೌತಿಕ ವಿಷಯಕ್ಕೆ ಆಕರ್ಷಣೆ ಮಾಡಿಟ್ಟು ಅದು ಏನಂದ್ರೆ ಪೋಪ ಅಂದ್ರೆ ಮನಸ್ಸು ಕೂಡ ಅದು ಬೋಂಡು ಇದು ಬೋಂಡು ಅದು ಪೋಪ. ಬುದ್ಧಿ ಗಟ್ಟಿ ಇಂತೆಗಿ ಜೀವನ ಓಡಿಸೋಡವ ಸಾಹಿತ್ಯ ಸ್ಟ್ರಾಂಗ್ ಇಂತೆಗಿ ಆ ಮನಸ್ಸನ್ನ ತಂಡ ಹಟ್ಟೋಟಿಲ್ ಬೆಚ್ಚವ ಇತ್ಲಿಂಜ ಇಂದ್ರಿಯ ಕೂಡ ಹತ್ತೋಟಿಲಿಪ್ಪ. ಅಕ್ಕ ರಥ ಅನ್ನುವಂಥದ್ದು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಅದು ಸುಲಭ ಆಯ್ತು, ಸುರಕ್ಷಿತ ಆಯ್ತು ಪೋಪ. ಅಂದ್ರೆ ನಂಗೆ ಈ ರಥ ಈ ಮನುಷ್ಯ ಅನ್ನುವಂತಹ ದೇಹ ಇದು ರಥ ಹತ್ರ ಮಾದು ಇತ್ತು ನಂಗೆ ಏನಂಗೆ ತಂದೆಯೇ ಜೀವಾತ್ಮ ಈ ಭೌತಿಕ ಜಗತ್ತಿನಿಂದ ವೈಕುಂಠ ಲೋಕಕ್ಕೆ ಪೋಂಡು ತಪಸ್ಸೆ ಮಾಡಿಯಂಡು ಅಧ್ಯಯನ ಮಾಡಿಯಂಡು ಭಗವಂತನ ಸೇವೆ ಮಾಡಿಯಂಡು ಭಗವಂತ ವಿಷಯಗಳ ಅಂಜಂಡು ನಂಗೆ ವೈಕುಂಠ ಲೋಕಕ್ಕೆ ಪೋಂಡು ಅನ್ನೋದು ಈ ಶರೀರತ್ರ ಉದ್ದೇಶ. ಅಜಂಗೆ ಇಂದ್ರಿಯ ಬಾರೆ ಬಾರೆ ಕಡೆ ಕಾಮ ಕ್ರೋಧ ಮದ ಮಾತ್ಸರ್ಯ ಮೋಹ ಲೋಭತ್ತೆಲ್ಲ ಇದು ಆಕರ್ಷಣೆ ಆಯ್ತು ಓಡಿಯಂಡಿಪ್ಪ. ಅದಂಗೆ ನಂಗೆ ಓದೊಂಡು ಭಗವದ್ಗೀತೆ ಓದೊಂಡು ಹರೇ ಕೃಷ್ಣ ಮಂತ್ರ ಅದು ಜಪ ಮಾಡೋದು. ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರಿ ಹರಿ ನಾನು ಜಪ ಎಲ್ಲ ಮಾಡಿ ನಿಂತಂಗೆ ಅಕ್ಕ ಮನ್ಸು ಆ ಬುದ್ಧಿ ಅನ್ನೋದು ಅದು ಗಟ್ಟಿಮುಟ್ಟಾಯ್ತಿಪ್ಪ, ಸ್ಟ್ರಾಂಗ್ ಆಯ್ತಿಪ್ಪ. ಇತ್ಲಿಂಜ ಅದು ನಂಗೆ ಮನಸ್ಸು ವಿಚಲಿತ ಆಗತ್ತನಿಕೆ ಜೀವನದ ಪರಿಸ್ಥಿತಿ ಕಷ್ಟ ಸುಖ ಎತ್ಲೂ ವಿಚಲಿತ ಆಗತ್ತೆ. ಹಂಗೆ ಭಗವಂತನ ಚಿಂತನೆ ಮಾಡ್ತಾ ಭಗವಂತನ ಸೇವೆ ಮಾಡ್ತಾ ಭಗವಂತನ ಲೋಕಕ್ಕೆ ನಂಗೆ ವಾಪಸ್ ಹೋಗ. ಸೊ ಇದೇ ಜೀವನದ ಪರಿಪೂರ್ಣತೆ. ಈ ದೇಹ ಅನ್ನೋದು ಬದಲಾಯಿಂಡಿಪ್ಪ, ಹುಟ್ಟುವ ಬೆಳೆಯುವ ವಯಸ್ಸಾಪ ಚಾವ ಅಜಂಗೆ ಆತ್ಮಕ್ಕೆ ಇದೆಲ್ಲ ಒಂದು ಇಲ್ಲ, ಅದು ಶಾಶ್ವತ ಅನ್ನಂಥದ್ದು. ಅದು ಕೂಡ ಭಗವದ್ಗೀತೆಯಲ್ಲಿ ಕೃಷ್ಣನೇ ಅಣ್ಣಿತು. ಆತ್ಮತ್ನ ಅದನ್ನ ಕಟ್ ಮಾಡೋಕೆ ಆಪ್ಲೆ, ಅದು ನೀರಲ್ಲಿ ಕರ್ಗುಲೆ, ಗಾಳಿಯಲ್ಲಿ ಒಣಗುಲೆ, ಅದನ್ನ ಮುರಿಪಕ್ಕೆ ಆಪಲೆ, ಅದು ಶಾಶ್ವತ. ಅಚಂಗಿ ಅದು ಭಗವಂತಂಡ ಅವ್ರ ಚರ್ಯ ಅಂಶ. ಅದು ಈ ಶರೀರ ಬದಲಾಪ ನಂಗೆ ಆಸೆಗಳು ಎಂತೆಲ್ಲ ಬೆಚ್ಚಂತಿಪ್ಪ ಅಂಡ ಪ್ರಕಾರ ನಂಗೆ ಪುನಃ ಪುಟ್ಟೊಂಚಾಪ ಇದು ಪುನರ್ಜನ್ಮ. ನಂಗಡ ಪಳೆಯ ಜನ್ಮದಲ್ಲಿ ಎಂತೆಲ್ಲ ನಂಗೆ ಪಾಪ ಪುಣ್ಯ ಮಾಡಿತ್ತಂತ ಆಸೆ ಆಯ್ತಿಪ್ಪ ಅಂಡ ಪ್ರಕಾರ ಇನ್ನೊಂದು ಜನ್ಮ ಅನ್ನೋದು ನಂಗೆ ಪ್ರಾಪ್ತಿ ಆಪ. ಇದೇದು ಕಾಲ್ಪನಿಕ ಆಗೋದಲ್ಲ, ಸತ್ಯ. ಇದು ಅನೇಕ ಸ್ಪಿರಿಚುವಲ್ ರಿಸರ್ಚ್ ಕೂಡ ಆಯ್ತು ಇಂಡ ಬಗ್ಗೆ. ಬಲೆ ಯೂನಿವರ್ಸಿಟೀಸ್ಲಿ ಅಮೆರಿಕನ್ ಯೂನಿವರ್ಸಿಟೀಸ್ಲಿ PhD ಮಾಡ್ದ ಹಿಂಗೆಲ್ಲ ಮಾಡಿತ್ತು. ರೀಇನ್ಕಾರ್ನೇಷನ್ ಥಿಯರಿ ಅಕ್ಕ ಯುದ್ಧತ್ಲು ವರ್ಲ್ಡ್ ವಾರ್ ಎಲ್ಲ ಚತ್ತ ಹಿಂಗ ಪುನಃ ಪುಟ್ಟಿತ್ತು ಆಚರ್ಯ ಕುಂದಿಲೆ ಇನ್ನೊಂದು ಜನ್ಮತ್ಲು ಹಿಂಗ ಇಂಥ ಫ್ಲೈಟ್ ಬಗ್ಗೆ ವಾರ ಬಗ್ಗೆ ಎಲ್ಲ ಅಣ್ಣಿಪ್ಪಂಥದ್ದು. ಇನ್ನು ನಂಗಳ ಭಾರತದಲ್ಲಂತೂ ಕಥೆಲೆಲ್ಲ ಸುಮಾರು ಪೌರಾಣಿಕ ಕಥೆ ಎಲ್ಲ ಉಂಡು. ಇದೆಲ್ಲ ಇವು ಬಾರೆ ಬಾರೆ ಇಕ್ಕತ್ರ ಸನ್ನಿವೇಶತ್ತು ಕೂಡ ಇನ್ನೇ ஒரு ಜನ ಚತ್ತಿತ್ತು ಇಲ್ಲೇ ಪಕ್ಕತ್ರ ಊರಲ್ಲಿ ಪುಟ್ಟಿತಿಪ್ಪ. ಪಿನ್ನ ಅದು 4 ವಯಸ್ಸು 5 ವಯಸ್ಸು ಅದು ಈ ಊರ್ಲಿಂಜ ಅನಪದ ಇದು ಅದನ್ನೆಲ್ಲ ರಿಸರ್ಚ್ ಆಯ್ತದು, ಸ್ಟಡಿ ಮಾಡಿತ್ತು, ಪೇಪರ್ ಸಬ್ಮಿಟ್ ಮಾಡಿ ತಂಡ ಬಗ್ಗೆ. ಸೊ ಪುನರ್ಜನ್ಮ ಉಂಡು. ಸೊ ಇದರಿಂದ ನಂಗೆ ಎಂತ ಗೊತ್ತಾಪ ಆತ್ಮ ಅನ್ನೋದು ಉಂಡು. ಆತ್ಮ ಅದು ಎಲ್ಲಿ ಕಥನೆ ನಂಗೆ ಭಗವಂತನ ಲೋಕಕ್ಕೆ ಹೋಗ್ಲೆ ಅಲ್ಲಿ ಕಥನೆ ನಂಗೆ ಪುನಃ ಪುಟ್ಟ್ಯಂಡಿಪ್ಪ. ಅವ್ರವ್ರ ಕುರಿ ಮನುಷ್ಯನಾಯ್ತು ಪುಟ್ಟು ಇಲ್ಲಾಂಜ ಕರ್ಮತ್ರ ಮೇಲೆ ಕಟ್ಟದಿಂದ ತಂಗಿ ಪ್ರಾಣಿ ಪಕ್ಷಿ ಗಿಡ ಮರ ಪುಳು ಎಲ್ಲನೂ ಪುಟ್ಟುವ ಅದು ಪುನರ ಶರೀರನೂ ಕೂಡ ಇಕ್ಕು ಅಥವಾ ಆಂಡಾಳ ಶರೀರ ಕೂಡ ಇಕ್ಕು ಏದು ಬೊಂಡ ಜಂಗ ಪ್ರಾಪ್ತಿ ಆಪ. ಆತ್ಮತ್ರ ಆಂಡದೇ ಆದಂಥ ಸ್ವರೂಪ ಉಂಡು. ಚಿಂಗಿಲ್ಲಿ ಅದು ಆಂಡ ಆಸೆರ ಮೇಲೆ ಬಾರೆ ಬಾರೆ ರೂಪ ಅದನ್ನು ಪ್ರಾಪ್ತಿ ಆಪ. ಹರೇ ಕೃಷ್ಣ. ಜೀವಾತ್ಮತ್ರ ಸೈಜ್ ಅದು ಕೂಡ ಶಾಸ್ತ್ರ ಅಣ್ಣ ಕೇಶಾಗ ಶತಭಾಗಸೆ ಶತದ ಮಂಡಲು ತಲ್ಮಿರ ತುದಿ ಅದನ್ನ ಅರ್ಥಂಡು ಅನ್ನ 10,000 ಭಾಗ ಮಾಡಚಂಗಿ ಆ ಒಂದು ಭಾಗ ಅದು ಆತ್ಮತ್ರ ಗಾತ್ರ. ಅದು 1/10,000 ಟಿಪ್ ಆಫ್ ದ ಹೇರ್. ಕರ್ಮ ಅಂಚಂಗಿ ನಂಗೆ ಮಾಡೋ ಕೆಲಸ ಕೆಲಸದಿಂದ ಬಪ್ಪಂತಹ ನನ್ನ ಪರಿಣಾಮ ಇದೆಲ್ಲೂ ಕೂಡ ಕರ್ಮ ಅಂದೆ ಹಣ್ಣು. ನನಗೆ ಎಂಥ ಕೆಲಸ ಮಾಡುವ
ಅದಕ್ಕೆ ತಕ್ಕಂತೆ ನಂಗೆ ಪರಿಣಾಮ ಕೊಟ್ಟುವ. ಕೆಲವೊಮ್ಮೆ ಜನ ಅನ್ನುವ ನಾನೆಲ್ಲ ನಲ್ಲ ಕೆಲಸನೇ ಮಾಡಿ ನಾಕೆನ್ನಂಗೆಲ್ಲ ಕಟ್ಟದಾಯನುಂಡು ನಾನು ಕಟ್ಟದು ಮಾಡಿದ್ಲಲ್ಲ ಅಂತ ಇದು ಜನ ಆಡಾಯ್ತು ವಿಚಾರ ಮಾಡೋಂಡು ನಂಗೆ ನೋಟುವ ಪ್ರತಿ ಸೆಕೆಂಡ್ ವಿಶ್ವತ್ಲು ಸುಖೋ ಮಕ್ಕ ಪುಟ್ವ 106 ಜನ ಮಕ್ಕ ಪುಟ್ವ. ಜನ ಇದೆ ಭಾರತದಲ್ಲಿ ಪುಟ್ವ, ಅಮೆರಿಕದಲ್ಲಿ ಪುಟ್ವ, ಆಫ್ರಿಕದಲ್ಲಿ ಪುಟ್ವ. ಜನ ವೈಟ್ ಆಯ್ತಿಪ್ಪ, ಜನ ಬ್ಲ್ಯಾಕ್ ಆಯ್ತಿಪ್ಪ, ಜನ ಉದ್ದ ಇಪ್ಪ, ಚರ್ಗನೆ ಇಪ್ಪ, ಜನ ಆರೋಗ್ಯವಂತ ಆಯ್ತಿಪ್ಪ, ಜನ ಅಂಗವಿಕಲ ಆಯ್ತಿಪ್ಪ, ಬಡವಂಗ ಇಪ್ಪ, ಶ್ರೀಮಂತಂಗ ಅಪ್ಪ. ചെറിയ കുഞ്ഞി അതെങ്ങനെങ്ങനെ ഭേദഭാവ അതോരു ಪಾಪ ಕೆಲಸ ಮಾಡಿದ್ಲಲ್ಲ ಅಕ್ಕತನೇ ಪುಟ್ಟಿಯೇ ಎಂದನೆ ಕರ್ಮ ಎಂದನೆ ಭಗವಂತ ಪಕ್ಷಪಾತಿನ ಇಲ್ಲ ಶಾಸ್ತ್ರನ ಭಗವಂತ ಪಕ್ಷಪಾತ ಮಾಡೂಡ ಯಾರ್ಕಾರ ಎಂತ ಕೆಲಸ ಮಾಡಿ ಅನ್ನೋ ಪ್ರಕಾರನೇ ಇಂಕ್ ಅಂದ ಕರ್ಮದ ಪ್ರಕಾರನೇ ಫಲ ತಪ್ಪ ಅನ್ನೋದು ಶಾಸ್ತ್ರ ನೇನು. ಈ ಚಿಂತನೆ ಇಂಜ ಕರ್ಮ ಎಲ್ಲ ಆಚಿ ಕರ್ಮ ಈ ಜನ್ಮಕ್ಕಲ್ಲ ಅಂಗಡ ಉನ್ನತ ಜನ್ಮಕ್ಕಳು ಇದು ಪುನರ್ಜನ್ಮ ಅನ್ನೋದು ಇದನ್ನ ನಿರೂಪಣೆ ಮಾಡುವ. 6 ಜನ್ಮಕ್ಕಳು ಮಾಡೋದು ಕೂಡ ಈ ಜನ್ಮಕ್ಕಳು ಅನುಭವ ಅನ್ನೋದು ಆಪ ಈ ಜನ್ಮ ಒಂದೇ ನಂಗೆ ಜೀವನ ಅದ. ಅದನ್ನ ಜನ ನಾಸ್ತಿಕಂಗಲ್ಲ ದಾರು ಇಲ್ಲ ಕರ್ಮ ಇಲ್ಲ ಹಂಗೆ ಎಂದಿನ ಬಂದು ಎಂಜಾಯ್ ಮಾಡೋಣ ಆಚೆಗೆ ಎಂಜಾಯ್ ಮಾಡಿದ್ದು ಆಚೆಗೆ ಕಷ್ಟ ಇಲ್ಲ ಶಿಕ್ಷೆ ಇಲ್ಲ ಒಂದೂ ಇಲ್ಲ ನಾನು ಆಚೆಂಗಿ ಬುದ್ಧಿವಂತಂಗ ವಿಚಾರ ಮಾಡೋದು ಒಂದು ಇಲ್ಲ ಅಂಚಂಗಿ ಎನ್ನಂಗ ನಂಗಿದ್ದಾನೆ ಒಬ್ಬ ಸುಖ ಆಯ್ತುಂಡು ಒಬ್ಬ ದುಃಖ ಆಯ್ತುಂಡು ಎನ್ನಂಗಿದ್ದಾನೆ ಪಕ್ಷಪಾತ ಅನ್ನೋದು ವಿಚಾರ ಮಾಡೋದು. ಅದೆಲ್ಲ ಭಗವದ್ಗೀತೆಯಲ್ಲಿ ನಂಗೆ ಸರಿಯಾಯ್ತು ಮಾರ್ಗದರ್ಶನ ತಪ್ಪ ಕರ್ಮ ಅನ್ನೋದು ಉಂಡು. ಕರ್ಮ ಅದು ವಿಭಾಗ ಕರ್ಮ ವಿಕರ್ಮ ಅಕರ್ಮ. ಶಾಸ್ತ್ರ ಪ್ರಕಾರ ನಂಗೆ ಇಂಥ ಪುಣ್ಯ ಕಾರ್ಯ ಮಾಡುವ നല്ല ಕೆಲಸ ದಾನ ಧರ್ಮ ಇದೆಲ್ಲ ಮಾಡಿ ನಿಂತಂಗಿ ಆ ನಿಯಮತ್ಲು ಎಂತೆಲ್ಲ ಪಾಲನೆ ಮಾಡುವ ಅದಕ್ಕೆ ನಂಗೆ ಪುಣ್ಯ ಒಂದು ಪ್ರಾಪ್ತಿ ಆಪ. ಅತ್ಲಿ ಇಂಜ ನಂಗೆ ನಲ್ಲ ಜನ್ಮ ಕೊಟ್ಟುವ ದುಡ್ಡಿಕ್ಕು ಅಥವಾ ನಲ್ಲ ಅವರ ರೂಪ ಇಕ್ಕು ಅಥವಾ ಊರ್ದ ಲೋಕ ಸ್ವರ್ಗಲೋಕ ತಪಲೋಕ ನನ್ನ ಬಾರಿ ಲೋಕಕ್ಕೂ ಕೂಡ ನಂಗೆ ಸುಮಾರು ಲಕ್ಷಾಂತರ ಕಾಲ ಬದುಕುವಂಥದ್ದು ಬಾಳುವ ಶಕ್ತಿ ನಂಗೆ ಪ್ರಾಪ್ತಿ ಆಗುವಂಥದ್ದು ಇದೆಲ್ಲವೂ ಕೂಡ ನಂಗೆ ಪ್ರಾಪ್ತಿ ಪುಣ್ಯ ಕರ್ಮ. ಪಾಪ ಕರ್ಮ ಅಂಚಂಗಿ ಶಾಸ್ತ್ರ ಎಂತೆಲ್ಲ ತಂತ ಅದಕ್ಕೆ ವಿರುದ್ಧ ಆಯ್ತು ಮಾಡುವಂಥದ್ದು ಇದರಿಂದ ನಂಗೆ ವಿಕರ್ಮ ಈ ವಿಕರ್ಮ ತಿಂದ ನಂಗೆ ಎಲ್ಲ ಕಟ್ಟದಾಪ ನರಕಲೋಕ ಪ್ರಾಪ್ತಿ ಆಪ ಬಾರಿ ಬಾರಿ ಥರ ಕಷ್ಟ ನಂಗೆ ಅನುಭವ ಆಪ. ಅಂಚಂಗಿ ಇನ್ನೊಂದು ಕರ್ಮ ಉಂಡಂಗೆ ಅಕರ್ಮ ನಾನು ಅಕರ್ಮ ಅಂಚಂಗಿ ಎಕ್ಕ ನಂಗೆ ಕೆಲಸ ನಲ್ಲ ಕೆಲಸ ಮಾಡುವ ಕೃಷ್ಣನ ಇಚ್ಛೆ ಅನುಸಾರ ಕೃಷ್ಣನ ತೃಪ್ತಿಗೋಸ್ಕರ ಮಾಡುವ ಅಕ್ಕ ಕೃಷ್ಣನ ನಿಂಗೆ ಎಲ್ಲ ಕರ್ಮದ ಅರ್ಥವಿ ಅಂತ ಅಕ್ಕಾದ ಅಕರ್ಮ ಅಕ್ಕ ನಂಗೆ ಪುಣ್ಯನೂ ಇಟ್ಲೆ ಪಾಪನೂ ಇಟ್ಲೆ ನಂಗೆ ಜಪ ಮಾಡು ಸೇವೆ ಮಾಡು ಭಗವದ್ಗೀತೆ ಓದು ಅನ್ನೋ ಬಗ್ಗೆ ನಂಗೆ ಪ್ರಚಾರ ಮಾಡು ಎಲ್ಲ ಕೆಲಸ ನಂಗೆ ಮಾಡಿಚಂಗಿ ಅಕ್ಕ ನಂಗೆ ಅವರು ಕರ್ಮನೂ ಇಪ್ಪಲೆ. ಸರ್ವ ಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ಭುಜ ಅಹಂ ತ್ವಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಭಗವಂತ ಇದನ್ನಿಟ್ಟು ಸರ್ವ ಪಾಪೇಭ್ಯೋ ಪಾಪ ಉಂಡು ಬಾಳುವ ಜನ್ಮತ್ಲು ಮಾಡಿದಂಥ ಹೆಚ್ಚು ಕೆಲವು ಪಾಪ ಉಂಡು ಪಾಪ ಪುಣ್ಯ ದಂಡು ಇತ್ತು ಕೆಲವು ಸಮಯದಲ್ಲಿ ನಂಗೆ ಪುಣ್ಯತ್ಲಿಂದ ನಂಗೆ ಖುಷಿ ಆಯ್ತಿಪ್ಪ ಅದೇ ಆ ಪುಣ್ಯ ಖಾಲಿ ಆಪಕ್ಕ ಪುನಃ ಪಾಪತ್ರ ಪ್ರತಿಕ್ರಿಯೆ ನಂಗೆ ದುಃಖ ಅನ್ನೋದು ಅನುಭವ ಆಗ. ಅದಕ್ಕೋಸ್ಕರ ನಂಗೆ ಪಾಪ ಪುಣ್ಯ ನನ್ನದು ನಂಗೆ ಇಪ್ಪಕ್ಕಾಗ ನಲ್ಲ ಕೆಲಸನೇ ಮಾಡೋಂಡು ಈಗ ನಲ್ಲ ಕೆಲಸ ಭಗವಂತ ನೀಕೋಸ್ಕರ ಮಾಡಿದೆ ಅನ್ನೋಂಥ ಭಾವನೆ ಇಪ್ಪ ಆಗ ಭಗವಂತ ಆ ಕರ್ಮನೂ ಕೂಡ ಆಡ್ತಾರೆ. ಪಾಪ ಕೆಲಸದಲ್ಲಿ ಮುಖ್ಯ ಆಯ್ತು 4 ಕೆಲಸ ಭಾರಿ ಪಾಪದ ಕೆಲಸ ಒಂದು ಮಾಂಸ ತಿಂಬ ಎರ್ಚಿ ತಿಂಬ ಅಂಥದ್ದು ಮದ್ಯಪಾನ ಕುಡಿಪಂಥದ್ದು ಇನ್ನು ಜೂಜಾಟ ಗ್ಯಾಮ್ಲಿಂಗ್ ಮಾಡುವಂಥದ್ದು ಇನ್ನು ಅನೈತಿಕ ಸಂಬಂಧ. ಸೊ ಇದು 4 ಬಾರಿ ಕಟ್ಟದು ಇದು ಧರ್ಮದ ನಾಶ ಮಾಡುವಂತಹ ಕೆಲಸ. ಅದಕ್ಕೋಸ್ಕರ ಈ ಕೆಲಸದಿಂದ ಎಂತಾಪ ಅಕ್ಕ ನಂಗೆ ಎರ್ಚಿ ತಿಂಬ ಅಕ್ಕ ನಂಗೆ ಉಳ್ಳುವಂತಹ ಕರುಣೆ ಅನ್ನೋದು ನಾಶ ಆಪ. ಇನ್ನು ಗ್ಯಾಮ್ಲಿಂಗ್ ಮಾಡೋಗಿಂಜ ಸತ್ಯ ಅನ್ನೋದು ನಾಶ ಆಪ. ಇಂಜ ಕುಡಿಪ ಮದ್ಯಪಾನ ಮಾಡೋ ಇಂಜ ನಂಗತ್ಲು ತಪಸ್ಸೆ ಅನ್ನೋದು ನಾಶ ಆಪ. ಅನೈತಿಕ ಸಂಬಂಧದಿಂದ ಶುಚಿ ಅನ್ನೋದು ನಾಶ ಆಪ ಶುದ್ಧತೆ ನಾಶ. ಅದಕ್ಕೋಸ್ಕರ ಧರ್ಮತ್ಲು ಸಮಾಜತ್ಲು ನಂಗಡೊಳ್ಳು ನಂಗೆ ಶುಚಿ ಆಯ್ತಿರೋಂಡು ತಪಸ್ಸೆ ಮಾಡೋಂಡು ನಂಗೆ ಸತ್ಯ ನುಡಿಯೋಂಡು ತಪ್ಪರಿಯೋಂಡು ಮತ್ತು ಕರುಣೆ ಇರೋಂಡು ಅಂಚಂಗಿ ಹಂಗೆ ಈ 4 ತಪ್ಪು ಕೆಲಸ ಮಾಡೋಕ್ಕಾಗ ಇನ್ನು ಜೊತೆಯಲ್ಲಿ ನಂಗೆ ಮಾಡೋಂಡು ಹರೇ ಕೃಷ್ಣ ಒಂದು ಸ್ವಲ್ಪ ಡೈಲಿ ನಂಗೆ 16 ಮಾಲೆ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಜಪ ಮಾಡೋಂಡು ಭಗವದ್ಗೀತೆ ಓದೊಂಡು ಇನ್ನು
ಗುಡಿ ಮಂದಿರ ಸಮೀಪ ಇಂತೆಗೆ ಪೋಯ್ತು ಸೇವೆ ಮಾಡೋದು. ಟೆಂಪಲ್ ಇಲ್ಲಿ ಎಂತ ಪೂಜೆ ನಡಪೋದು, ಕ್ಲೀನಿಂಗ್ ಮಾಡೋದು, ಅಡುಗೆ ಮಾಡೋದು ಅವಕಾಶ ಇಂತೆಂಗೆ ಇದ್ರ ಬಗ್ಗೆ ಪ್ರಚಾರ ಮಾಡೋದು, ಭಗವದ್ಗೀತೆ ಎಲ್ಲ ಕಡೆ ವಿತರಣೆ ಮಾಡೋದು. ಸೊ ಇದೆಲ್ಲ ಮಾಡೋದಿಂಜ ಭಗವಂತ ಅಂಗಡ ಮೇಲೆ ಖುಷಿಯಪ್ಪ ನಾವು ನಂಗಳನ್ನ ಕರ್ಮದಿಂದ ಬಿಡುಗಡೆ ಮಾಡಿತ್ತು ವೈಕುಂಠ ಲೋಕಕ್ಕೆ ಅರ್ಥಂ ಪೋಪ. ಹರೇ ಕೃಷ್ಣ. ಇಕ ವಿಷಯ ಪ್ರಕೃತಿ. ಸೊ ಪ್ರಕೃತಿ ಅಂಚಂಗಿ ಭಗವಂತಂಡ ಶಕ್ತಿ, ಕೃಷ್ಣನ ಶಕ್ತಿ. ಸೊ ಅದನ್ನು ನಾನಾ ರೀತಿಯ ವಿಭಾಗ ಮಾಡಿತ್ತು. ಅಂತರಂಗ ಶಕ್ತಿ, ಬಹಿರಂಗ ಶಕ್ತಿ, ತಟಸ್ಥ ಶಕ್ತಿ. ಅಂತರಂಗ ಶಕ್ತಿ ವೈಕುಂಠ ಲೋಕದಲ್ಲಿರುವಂತಹ ಶಕ್ತಿ, ಯೋಗಮಾಯ. ಅಲ್ಲಿ ವೈಕುಂಠ ಲೋಕದಲ್ಲಿ ಎಲ್ಲ ಜೀವಾತ್ಮ ಭಗವಂತನ ಚಿಂತನೆಯಲ್ಲಿ, ಭಗವಂತನ ಸೇವೆಯಲ್ಲಿ ಆನಂದ ಆಯಿತು, ಖುಷಿ ಆಯಿತು, ಎಲ್ಲ ಸೌಕರ್ಯத்தில் ಹಿಂಗೆ ಉಂಟು. ಭಗವಂತನ ಬಹಿರಂಗ ಶಕ್ತಿ ಇದು ದುರ್ಗಾ ಅಥವಾ ಮಹಾಮಾಯ. ಇಲ್ಲಿ ನಂಗೆ ಪುಟ್ಟೋ ಚಾವೋ ಕಾಯ್ದೆ ಬಪ್ಪ ವಯಸ್ಸಾಪ ಜನ್ಮ ಮೃತ್ಯು ಜರ ವ್ಯಾಧಿ ಇದೆಲ್ಲವೂ ಕೂಡ ನಂಗೆ ಪ್ರಾಪ್ತಿ ಆಗ್ತದೆ. ಸೊ ಇದು ಭೌತಿಕ ಬಹಿರಂಗ ಶಕ್ತಿ ಪ್ರಕೃತಿ. ಜೀವಾತ್ಮ ವೈಕುಂಠ ಲೋಕ ಬಿಟ್ಟಿತ್ತು ನಾನೇ ಭಗವಂತ ಅಂಡು ಒಂದು ಚಿಂತನೆ ಮಾಡೋಕೆ ಭಗವಂತ ನಂಗಳನ್ನ ಈ ಮಹಾಮಾಯ ಕಟ್ಟರು. ಯಾಕೆ ನಂಗೆ ಮರಂದೋಪ ನಂಗೆ ನಿಜ ನಂಗಡ ನೇರನ ಅಸ್ತಿತ್ವ ಅಂತ ಇದೆಲ್ಲ ಮರಂದೋಯ್ತು. ನಾನೇ ಎಲ್ಲಂಗೂ ಭಗವಂತ ಆಡ್ನು ಅಂತ ನಂಗೆ ಪ್ರಯತ್ನ ಮಾಡುವ ಈ ಜಗತ್ತು. ನಾಡ ಮನೆ, ನಾಡ ಪರಿವಾರ, ನಾಡ ಜಾತಿ, ನಾಡ ದೇಶ ಎಲ್ಲವೂ ನಾಕೋಸ್ಕರ, ನಾಡ ಸಂತೋಷಕ್ಕೋಸ್ಕರ ಎಲ್ಲ ಬೋದು ಎಲ್ಲಾನು ನಾನು ಅನುಭವಿಸಿರೋದು, ಎಲ್ಲರೂ ನಾಡ ಅಂಡರ್ಲಿರೋದು ಎಲ್ಲ ಅವ್ರ ಜೀವಾತ್ಮ ಚಿಂತನೆ ಮಾಡುವ ಪ್ರಯತ್ನ ಮಾಡುವ. ಸೊ ಇದೆಲ್ಲ ಈ ಭೌತಿಕ ಜಗತ್ತಿನ ಅವ್ರ ಪ್ರಭಾವತಿಂಜ. ಸೊ ಈ ಪ್ರಕೃತಿಲಿ ಬಹಿರಂಗ ಪ್ರಕೃತಿಲಿ ಮಹಾಮಾಯತ್ಲಿ ಮೂರು ಗುಣ ಉಂಟು: ಸತ್ವ, ರಜ, ತಮಸ್. ಸತ್ವಂ ರಜಸ್ ತಮ ಇತಿ ಗುಣಃ ಪ್ರಕೃತಿ ಸಂಭವ ದಿಬದ್ಧಂತೆ ಮಹಾಬಾಹೋ ದೇಹೇ ದೇಹಿನಂ ಅವ್ಯಯಂ. ಭಗವದ್ಗೀತೆ ಹತ್ರ 14ನೇ ಅಧ್ಯಾಯ 14 ಚಾಪ್ಟರ್ 5th ಶ್ಲೋಕ. ನಾನೇನುಂಡು ಈ ಭೌತಿಕವಾದಂತಹ ಪ್ರಕೃತಿ ಈ ದುರ್ಗಾ ಮಹಾಮಾಯಿ ಮೂರು ಗುಣ ಸತ್ವ ರಜಸ್ ತಮಸ್. ಈತಲು ಜನ ಕಟ್ಟ ಕೆಲಸ ಮಾಡುವ, ಜನ ಆಸೆನ ಕೆಲಸ ಮಾಡುವ, ಜನ ನಲ್ಲ ಕೆಲಸ ಮಾಡುವ, ಅದಕ್ಕೆ ಎಲ್ಲವೂ ಕೂಡ ಮಾಯೇನೆ. ಎಲ್ಲೋ ಅವಂಗ ಚಿಂತನೆ ಬಪ್ಪಲೆ ನಾನು ಭಗವಂತನ ಲೋಕತ್ತಿರೋಂಡು ಭಗವಂತ ಸೇವೆಲಿರೋಂಡು ಇಲ್ಲಿ ನಾನು ಅನ್ನೋದ್ಲೆ ಅವನು ಬಾರಿ ಕೆಲಸಕ್ಕೆ ತೊಡ್ಕೊಂಡಿಪ್ಪ. ಅದಕ್ಕೋಸ್ಕರ ಈ ಒಂದು ಜಗತ್ತು ದಾರ್ಕು ಸುಖ ಇಲ್ಲ ಇಲ್ಲಿ. ಇನ್ನೊಂದು ಕಡೆ 7ನೇ ಅಧ್ಯಾಯ 14ನೇ ಶ್ಲೋಕದಲ್ಲಿ ಕೃಷ್ಣ ದೈವೀಹೇಶ ಗುಣಮಯಿ ಮಮ ಮಾಯಾ ದುರತ್ಯಯ. ಈ ಜಗತ್ತು ಎಂಥದ್ದು, ಇದು ಕೂಡ ನಾಡ ಶಕ್ತಿನೇ. ಅಚ್ಚ ಸುಲಭ ಅಲ್ಲ ಬರಬೇಕು. ಅಚ್ಚಂಗೆ ದಾರ ನಾಡ ಸೇವೆಲಿಪ್ಪ, ನಾಡ ಭಕ್ತಿ ಮಾಡುವ, ಕೃಷ್ಣ ಭಕ್ತಿನ ದಾರ ತೊಡಗುವ ಕ್ರಮೇಣ ಆಯ್ತು. ಹಿಂಗ ಈ ಪ್ರಕೃತಿಯ ಪ್ರಭಾವದಿಂದ ಮುಕ್ತಿ ಆಗ. ಸೊ ಈ ಮಹಾಮಾಯತ್ನ ಇಂದನೇ ಅರುಂಜವ ಅಂಚಂಗೆ ಅವ್ರ ಉದಾಹರಣೆ ಅವ್ರ ಬಲ್ಲೆ ದೇಶ ಉಂಟು, ಭಾರತ ದೇಶ ವೈಕುಂಠ ಲೋಕ ಅಂತ ಧ್ಯಾನ ಮಾಡಿ. ಇನ್ನು ಇಲ್ಲಿ ಆ ದೇಶ ಹತ್ರ ರಾಷ್ಟ್ರಪತಿ ಎಲ್ಲ ದೇಶ ಹತ್ರ ಎಲ್ಲ ಜನಕ್ಕೂ ಎಲ್ಲ ರೀತಿಯ ಸೌಕರ್ಯ, ರೋಡ್, ಕರೆಂಟ್, ನೀರು, ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಟೆಕ್ನಾಲಜಿ ಎಲ್ಲ ಅವನು ಪ್ರೊವೈಡ್ ಮಾಡು. ಅಂದರೆ ಭಗವಂತ ವೈಕುಂಠ ಲೋಕದ ಎಲ್ಲ ಜೀವಾತ್ಮಕ್ಕೂ ಎಂತೆಲ್ಲ ಗುಣಲ್ಲ ತಪ್ಪ. ಏಕೋ ಬಹುನಾಮ್ಯೋ ವಿದದಾತಿ ಕಾಮ. ಇದು ಉಪನಿಷತ್ ಅನ್ನೈತ ಒಬ್ಬ ಭಗವಂತನೇ ಎಲ್ಲ ಜೀವಾತ್ಮಕ್ಕೂ ಎಂತೆಲ್ಲ ಬಂದವ ತಪ್ಪ. ಅದಕ್ಕೆ ಎಕ್ಕ ಜೀವಾತ್ಮ ವಿರೋಧ ಮಾಡುವ, ನಾನೇ ಭಗವಂತ ಅನಿಚ್ಛೆ ಪಡುವ ಅಕ್ಕ ಈ ಪ್ರಕೃತಿಲೇ ಉಡುವ ಎಂದರೆ ಈಗ ಅವ್ರ ಪ್ರಜೆ ರೂಲ್ಸ್ ಎಲ್ಲ ಬ್ರೇಕ್ ಮಾಡಿ ಚಂಗಿ ದೇಶದ ರೂಲ್ಸ್ ಬ್ರೇಕ್ ಮಾಡೋಕೆ ಅಕ್ಕ ಸರ್ಕಾರ ಅವನ ಜೈಲ್ ಕೊಟ್ಟರು. ಸೊ ಜೈಲಿಲ್ಲ ಅವಂಗೆಲ್ಲ ಊಟ ತಿಂಡಿ ಎಲ್ಲ ಕೊಡ್ತಾ ನಿಂತಂಗೆ ಅವಂಗೆ ಪೊಯ್ತು ಅನ್ನೋದು ಹೂವು. ಅಂದರೆ ನಂಗೆ ಇಲ್ಲಿ ಭಗವಂತ ಎಲ್ಲ ರೀತಿಯ ಸೌಕರ್ಯ ತಂದನುಂಟು. ನಾವು ತಿನ್ಬೇಕು ಉಣ್ಬೇಕು ಎಲ್ಲ ಜನ ಎಲ್ಲ ಉಂಡು ನನ್ನ ಜೊತೆಯಲ್ಲೇ ನಂಗೆ ಶಿಕ್ಷೆ ಆಯ್ನಂಗೆ ಎಂತೆಲ್ಲ ನಂಗೆ ಜನ್ಮ ಮೃತ್ಯು ಜರ ವ್ಯಾಧಿ ನಮ್ಗೆ ಅಕ್ಕ ಪುಟ್ಟುವ ಭಾರಿ ಕಷ್ಟಪಟ್ಟಿತ್ತು ಪುಟ್ಟುವ ಅಲ್ಲಿಂದ ಎಲ್ಲ ಕಾಯಿಲೆ ಬಪ್ಪ ವಯಸ್ಸಾಪ ಚಾವ പിന്നെ ಆಧ್ಯಾತ್ಮಿಕ ಕ್ಲೇಶ, ಆದಿಭೌತಿಕ ಕ್ಲೇಶ, ಆದಿದೈವಿಕ ಕ್ಲೇಶ ಇದನ್ನ ತಾಪತ್ರಯ ಅಂತ ಅಂಗಡ ದೇಹ ತಿಂಜ ಅಪ್ಪಂತ ಕಷ್ಟ ಆಧ್ಯಾತ್ಮಿಕ ಕೈ ಪೊಟ್ಟುಚಿ ಕಾಲು ಪೊಟ್ಟುಚಿ ಅಂತ ಕಟ್ಟಾಚಿ ಇಂಡೈಜೆಷನ್, ಸ್ಟ್ರೆಸ್, ಸ್ಟ್ರೈನ್, ವಯಸ್ಸಾಪಂಥದ್ದು ಇದೆಲ್ಲ ಆಧ್ಯಾತ್ಮಿಕ ಕಷ್ಟ. ದೇಹದಿಂದ ಆಪಂಥ ಕಷ್ಟ. ಅದಿಭೌತಿಕ ಬಾರೆ ಜೀವಿಯಿಂದ ನಂಗೆ ಕಾಂತಕ್ಕಂಥ ಕಷ್ಟ, ನಾನಾ ರೀತಿಯ ಕಾಯಿಲೆ,
ಕ್ಯಾನ್ಸರ್ ಆಚಿ ಅಥವಾ ಇಂತು ಪನಿ ಬಪ್ಪದಾಚಿ ಅಂತ ಹೆಂಗಿರೋಡು ಬಾರಿ ವೈರಸ್ ಇಂದ ಬ್ಯಾಕ್ಟೀರಿಯಾ ಹಿಂಗೆ ಆಪಂಥದ್ದು ಇನ್ನು ಕಳ್ಳಂಗ ಡಕಾಯ್ತಂಗ ಬಾರೆ ಜನ ನಂಗೆ ಕಷ್ಟ ತಾತಿಂಗ ಅದು ಭೌತಿಕ ಕ್ಲೇಶ ಅದು ದೈವಿಕ ಕ್ಲೇಶ ಪ್ರಕೃತಿಯಿಂದ ಆಪಂಥದ್ದು ಮಳೆ ಜಾಸ್ತಿ ಬೆದು ಜಾಸ್ತಿ ಭೂಕಂಪ ಜ್ವಾಲಾಮುಖಿ ಇಂದ ತೊಂದರೆ ನಂಗೆ ಉಂಟಾಪ ಸೊ ಇದರಿಂದ ಇದು ಅತಿ ದೈವಿಕ ಕ್ಲೇಶ ಇದು ಮೂದು ಕೂಡಚಂಗಿ ಆಧ್ಯಾತ್ಮಿಕ ಅತಿ ಭೌತಿಕ ಅತಿ ದೈವಿಕ ಇವನ ತಾಪತ್ರಯ ಅಂದ್ ಎಲ್ಲರಿಗೂ ಇಂಟ ಅನುಭವ ಉಂಡು ದಿನತ್ಲು ಈ ಮೂದು ಕೂಡ ನಂಗೆ ಅನುಭವ ಆಪ ವೈಕುಂಠ ಲೋಕದಲ್ಲಿ ಇದೇದು ಇಲ್ಲ ಅದಿಂಗೆ ಅದಕ್ಕೆ ವೈಕುಂಠ ನನ್ನ ಅದಿಂಗೆ ನನ್ನ ಕೈನೊಳ ನಂಗೆ ವೈಕುಂಠ ಲೋಕಕ್ಕೆ ಹೋಗ್ಕೊಂಡು ಇಲ್ಲಿ ಇಂತಂಗೆ ಇದೆಲ್ಲ ಕಷ್ಟ ಹಾಗಾಗಿ ನೋಡ ಇದು ಪರವಾಗಿಲ್ಲ ಕಷ್ಟ ಅಡ್ಜಸ್ಟ್ ಮಾಡ್ಯವ ಅಂತ ಇಲ್ಲ ಅದು ನಂಗೆ ಮಾಡಿನ ಪುಣ್ಯಾಂಗ ಚೆನ್ನಾಗಿ ಕಷ್ಟ ಚೆನ್ನಾಗಿ ಕಮ್ಮಿ ಆಯ್ತು ಅನುಭವ ಆಯ್ತು ಜನ ಕಾಪ ಚಿಂಗಿ ಯಕ್ಕ ಪುಣ್ಯ ಖಾಲಿ ಆಪ ಜಾಸ್ತಿ ತೀವ್ರ ಆಯಪ್ಪ ಅದು ಅದಕ್ಕೋಸ್ಕರ ದಾರು ಈ ಜಗತ್ತಲ್ಲೇ ಇಕ್ಕೊಂಡು ಇಲ್ಲೇ ಆರಾಮಿರೋಂಡು ಅನ್ನೋ ಚಿಂತನೆ ನಂಗೆ ಮಾಡೋಕ್ಕೆ ಹೋಗ್ಬೇಕಾಗ ಸೊ ದಾರು ಕೃಷ್ಣಂಗ ಶರಣಾಪ ಹಿಂಗ ಈ ಜನ್ಮ ಮೃತ್ಯು ಜರ ವ್ಯಾಧಿಯಿಂದ ಮುಕ್ತಿ ಆಪ ನಂಗೆ ಆ ವೈಕುಂಠ ಲೋಕತ್ಲು ಯೋಗಮಾಯ ಹತ್ರ ಪ್ರಭಾವತ್ಲಿಪ ಅಲ್ಲಿ ನಂಗೆ ಇದೆಲ್ಲ ಒಂದು ಆಪ್ಲ ನಂಗೆ ಜೀವಾತ್ಮದ ನಿಜ ಸ್ವರೂಪ ನಂಗೆ ಪ್ರಕಟ ಆಪ ಅಲ್ಲಿ ವೈಕುಂಠ ಲೋಕತ್ಲು ಕಾಮಧೇನು ಕಲ್ಪವೃಕ್ಷ ಚಿಂತಾಮಣಿ ಜಾನಂತಹ ಅರಮನೆ ಸೊ ಇದನ್ನೆಲ್ಲ ನಂಗೆ ಆರಾಮಿರಲ್ಲ ಒಂದು ಕಷ್ಟ ಅನ್ನೋದು ಇಲ್ಲ ಇಕ್ಕಳು ಆನಂದತ್ಲು ನಂಗೆ ಇಕ್ಕಳು ಒಂದು ಶಾಸ್ತ್ರ ಏನುಂಡು ಹರೇ ಕೃಷ್ಣ ವಿಷಯ ಕಾಲ ಅಂಚಂಗಿ ಸಮಯ ನನೆ ಸಮಯ ಪುನನಿಕೆ ದಿನ ಆಪ ವಾರ ಆಪ ತಿಂಗ ಆಪ ವರ್ಷ ಆಪ ಯುಗ ಕಲ್ಪ ಏನ ಬಾರಿ ಸಮಯ ಹತ್ರ ಅವ್ರ ಪ್ರಭಾವ ಇತ್ತಲಿಂಜ ನಂಗೆ ಪುಟ್ಟುವ ಬಾರಿ ಕೆಲಸ ಮಾಡುವ ಚಾವ ಇದೆಲ್ಲ ಆಯನ್ನಿಪ್ಪ ವರ್ಷ ಪುನನಿಕೆ ನಂಗೆ ಆಯಸ್ಸಿನಿಂದ ಕಡಿಮೆ ಆಯನ್ ಪುನನಿಪ್ಪ ಕೃಷ್ಣ ಅನ್ವ ಭಗವದ್ಗೀತೆ ಕಾಲೋ ಅಸ್ಮಿ ಲೋಕಕ್ಷಯ ಕಟೋ ಪ್ರಬುದ್ಧೋ ನಾನೇ ಸಮಯ ಎಲ್ಲ ಸೃಷ್ಟಿನ ನಾಶ ಮಾಡುವಂಥವ ನಾನೇ ಅದಕ್ಕೋಸ್ಕರ ನಂಗೆ ಈ ಸಮತ್ರ ಸರಿಯಾದ ಉಪಯೋಗ ಮಾಡಿಕೊಂಡು ಅದರ ಕ್ಷಣವೂ ಕೂಡ ಭಾರಿ ಇಂಪಾರ್ಟೆಂಟ್ ಅದು ಸಮಯತ್ಲು ನಂಗೆ ಈ ಭೂಮಿಲು ನಂಗೆ ಒಂದು ದಿವಸ ಅಂಚಂಗಿ 24 ಗಂಟೆ ನಂಗಡ ಮನುಷ್ಯ ಹತ್ರ ಟೈಮಿಂಗ್ಸ್ ಅಂದರೆ ನಂಗಡ ಅವ್ರ ಕಾಲ 365 ದಿವಸ ಅಂದರೆ 100 ವರ್ಷ ಬದುಕುವ ಜನ ಇನ್ನೂ ಕಡಿಮೆ ಬದುಕುವ ಸೊ ಇಲ್ಲಿ ನಂಗಡ ಮನುಷ್ಯದ ಆಯಸ್ಸು ಇಲ್ಲಿ ಬಾರಿ ಪ್ರಾಣಿಯಕ್ಕೆ ಇನ್ನೂ ಕಮ್ಮಿ ಜನ ಪ್ರಾಣಿಯ 50 ಕಾಲ 40 ಕಾಲ 10 ಕಾಲ 5 ಕಾಲ ಜನ ಪುಳುವ ಎಲ್ಲ ಉಂಡು ಹಿಂಗೆ ಅವ್ರು ಚೆನ್ನಾಗಿ ಮಿನಿಟೇ ಇಪ್ಪ ಹಿಂಗೆ ಮಳೆಗಾತಲ್ಲ ಅವ್ರು ಪುಳುಗಪ್ಪ ಭೂಮಿಯಿಂದ ಅವ್ರು 5 ಮಿನಿಟ್ಲು 5-10 ಮಿನಿಟ್ಲು ಹಿಂಗೆ ಪುಟ್ಟುವ ಸಂಸಾರ ಮಾಡುವ ಚತ್ತೋಪ ಎಲ್ಲವೂ ಕೂಡ ಅಂದನೆ ಬಾರೆ ಲೋಕತ್ಲು ಬಾರೆ ಸಮಯ ಸ್ವರ್ಗ ಲೋಕ ಅಂತ ಹಿಂಗೆಲ್ಲ ಸಮಯ ಅಂತ ಹಿಂಗಡ ಒಂದು ದಿವಸ ನಂಗಡ ಇಲ್ಲಿ ಹತ್ರ ಒಂದು ಕಾಲ 6 ತಿಂಗ ಉತ್ತರಾಯಣ 6 ತಿಂಗ ದಕ್ಷಿಣಾಯಣ ಈ ದಂಡು ಸಮಯ 6 ತಿಂಗ ಅದು ಒಂದು ಕಾಲ ಆಚಂಗಿ ಅಲ್ಲಿ ಇಂಕು ಪಲಾಕ ಬೈಟ ಆಪ ಇದು ದೇವತೆಯ ಸಮಯ ಅಂದನೆ ಇನ್ನು ಊರ್ದು ಲೋಕಕ್ಕೆ ಪೋಚಂಗಿ ಹೆಚ್ಚಕೋ ಯುಗ ಕೂಡಚಂಗಿ ಇಂಕು 1 ದಿವಸ ಅಂದರೆ ಸತ್ಯಲೋಕ ಅಲ್ಲಿ ಬ್ರಹ್ಮ ಇಪ್ಪಂತಹ ಲೋಕ ಅಲ್ಲಿ ಅವಂಡ ಒಂದು ದಿವಸ ಅಂದರೆ 1000 ದಿವ್ಯಯುಗ ಅಂಚಂಗಿ ಸತ್ಯ ತ್ರೇತ ದ್ವಾಪರ ಕಲಿ ಇದು 4 ಕೂಡಚಂಗಿ ಇದು ದಿವ್ಯಯುಗ ಅನ್ನು ಹೆಚ್ಚಕ್ಕೋ ಸುಮಾರು 14 ಲಕ್ಷ ಕಾಲ ಬಪ್ಪ ಅದು 14 ಲಕ್ಷ ಅಲ್ಲ ಸುಮಾರು 45 ಲಕ್ಷ ಕಾಲ ಬಪ್ಪ ಸೊ ಅಂದನೆ ಅವ 1000 ಚತುರ್ಯುಗ ಒಂದ ದಿನ ಬೈಟ್ 1000 ಚತುರ್ಯುಗ ಅಂದನೆ ಅವನ ಒಂದು ಕಾಲ ಅಂದನೆ ಅವನ 100 ಕಾಲ ಅದೆಲ್ಲ ಕೂಡಿತ್ತು 311 ಟ್ರಿಲಿಯನ್ ಇಯರ್ಸ್ ಅಂತ ಆಪ 311 ಕೋಟಿ ವರ್ಷ ಅವನ ಆಯಸ್ಸು ಇದೆಲ್ಲ ನಿಯಂತ್ರಣ ಮಾಡುವಂತಹ ಕೃಷ್ಣ ಇದೆಲ್ಲ ಸಮೇತ ಪ್ರಭಾವ ಚಂಗಿ ಆಧ್ಯಾತ್ಮಿಕ ಜಗತ್ ವೈಕುಂಠ ಲೋಕಕ್ಕೂ ಚಂಗಿ ಸಮಯದ ಪ್ರಭಾವದಿಂದ ನಂಗೆ ಕಷ್ಟ ಅಲ್ಲ ಬಪ್ಪಲೆ ಎಕ್ಕಲು ಸುಖವಾಯಿತು ಆನಂದವಾಯ್ತು ಇರೋದು ಹರೇ ಕೃಷ್ಣ.